ನಮಸ್ಕಾರ ಸ್ನೇಹಿತರೆ, ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ, ಅಂದರೆ ಶುಕ್ರವಾರದ ವ್ಲಾಗ್. ಕಂಪ್ಲೀಟ್ ದಿನದ್ದು ನಾನು ಈ ವಿಡಿಯೋಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬೇಗ ಮುಗಿಸಿ ಅಡುಗೆ ಮನೆಗೆ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲಿ ನಾನು ರವೆ ಯೂಸ್ ಮಾಡಿ ಉಬ್ಬು ರೊಟ್ಟಿ ಮಾಡೋಣ ಅಂತ ಇದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ 1 ಚಮಚದಷ್ಟು ಎಣ್ಣೆ, ಕಲ್ಲುಪ್ಪು ಮತ್ತು 1.5 ಲೋಟದಷ್ಟು ನೀರು ಹಾಕಿ, ನೀರು ಚೆನ್ನಾಗಿ ಕುದಿಬೇಕಾದ್ರೆ ಸಣ್ಣ ರವೆ ಅಥವಾ ಇದನ್ನು ಚಿರೋಟಿ ರವೆ ಅಂತಲೂ ಅಂತಾರೆ, ಅದನ್ನು 1 ಲೋಟದಷ್ಟು ಹಾಕಿ, ರವೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ವುಡನ್ ಕೋಲಿಂದ ಚೆನ್ನಾಗಿ ಕಲಕಿ ಒಂದು ತಟ್ಟೆ ಮುಚ್ಚಿ ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಅದು ಮೆತ್ತಗಾಗತ್ತೆ. ಈ ಕಡೆ ಅದಕ್ಕೆ ತರಕಾರಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ 1 ಅಥವಾ 2 ವಿಸಿಲಷ್ಟು ಬೇಯಿಸ್ಕೋಬೇಕು. ಈ ಬಿಸಿಲು ಕಾಲದಲ್ಲಿ ಏನು ತಿನ್ನಬೇಕು ಅಂತಲೇ ಅನಿಸಲ್ಲ. ಜ್ಯೂಸ್ ಕುಡ್ಕೊಂಡು, ನೀರು ಕುಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅನಿಸತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮೈಗೆ ತಿನ್ನಲೇಬೇಕು. ಇಲ್ಲಿ ಸ್ವಲ್ಪ ನಾನು ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ 2 ವಿಜಿಲ್ ಅಷ್ಟೇ ಕೂಗಿಸ್ಕೊಳ್ಳಿ. 1 ವಿಜಿಲ್ ಕೂಡ ಸಾಕಾಗುತ್ತೆ, ಮೆತ್ತಗೆ ಬೆಂದರೆ ಸಾಕು. ಕೆಲವರು ಫ್ರೈ ಮಾಡಿ ಮಾಡ್ತಾರೆ, ಅದು ಟೈಮ್ ಹಿಡಿಯುತ್ತೆ ಅಂತ ನಾನು ಈ ಥರ ಬಾಯ್ಲ್ ಮಾಡ್ತೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಹಸಿ ಕಾಯಿ ತುರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಖಾರದ ಮೆಣಸಿನ್ಕಾಯಿ, ಕಡಲೆಪಪ್ಪು ಮತ್ತು ಸಾರು ಹಾಕ್ತೀವಲ್ಲ ಆ ಧನಿಯಾ ಸ್ವಲ್ಪ ಎಲ್ಲದನ್ನು ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಬೆಂದಿರೋ ತರಕಾರಿಗೆ ನಾವು ರುಬ್ಕೊಂಡಿರೋ ಮಸಾಲೆ, ಒಗ್ಗರಣೆ, ನೀರು ಬೇಕಾದಷ್ಟು ಹಾಕಿ ಕುದಿಸೋದಷ್ಟೇ ನಮಗೆ ರುಚಿಯಾದ ಗೊಜ್ಜು ತಯಾರಾಗುತ್ತೆ. ಆ್ಯಂಡ್ ಅದನ್ನು ನಾನು ಹೇಳ್ದಂಗೆ ರವೆ ರೊಟ್ಟಿ ಜೊತೆ ಟಿಫನ್ಗೆ ಮುಗಿಸ್ದ್ವಿ. ಇಲ್ಲಿ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನನ್ನ ಮಗನ ಹತ್ರ ತುಂಬ ಗೇಮ್ಸ್ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಹಾಫ್ ಅಥವಾ ಮುಕ್ಕಾಲು ಕಲೆಕ್ಷನ್ಸ್ ಅಷ್ಟೇ. ನೆಕ್ಸ್ಟ್ ವೀಡಿಯೋಲಿ ನಾನು ಬೇರೆನೂ ಹಾಕ್ತೀನಿ, ಅದು ಬೇರೆ ಜಾಗದಲ್ಲಿ ಇರೋದ್ರಿಂದ ನಾನು ಈ ವಿಡಿಯೋ ಮಾತ್ರ ಇವತ್ತು ತಗೊಂಡಿದ್ದೀನಿ. ಕೆಲವು ನಾವು ತಕ್ಕೊಟ್ಟಿರೋದು, ಕೆಲವು ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ರಿಲೇಟಿವ್ಸ್ ಯಾರಾದರೂ ಗಿಫ್ಟ್ ಕೊಟ್ಟಿರೋದು. ಸೊ ಎಲ್ಲದನ್ನು ಸೇವ್ ಮಾಡ್ಕೊಂಡಿದ್ದೀವಿ. ನಾನು ಪ್ರತಿ ಬರ್ಡೇನೂ ಒಂದು ಎವ್ರಿ ಇಯರ್ ಒಂದೊಂದು ಥೀಮ್ ಮಾಡ್ತೀನಿ. ಸೊ ಥೀಮಿಗೆ ತಕ್ಕಂಗೆ ಅವ್ರ ಚಿಕ್ಕಪ್ಪ ಇಲ್ಲ ದೊಡ್ಡಪ್ಪ ಇವರು ಗಿಫ್ಟು ಸಹ ಕೊಡ್ತಾರೆ. ಫಸ್ಟ್ ತೋರಿಸಿದ್ದು ಮೋನೋಪೊಲಿ ಮತ್ತು ಚೆಸ್ಗಳು ಒಂದು 2-3 ರೀತಿ ಇದೆ. ಒಥೆಲ್ಲೋ ನಾನು ಲಾಸ್ಟ್ ವೀಡಿಯೋಲಿ ಹೇಗೆ ಆಡೋದು ಅಂತ ಕೂಡ ತೋರಿಸಿದ್ದೀನಿ. ಇದು ಸ್ಕ್ರಾಬಲ್ ಅಂತ, ಇದರಲ್ಲಿ ಲೆಟರ್ಸ್ ಇರುತ್ತೆ. ಸೊ ವರ್ಡ್ ಬಿಲ್ಡಿಂಗ್ಗೆ ಯೂಸ್ ಆಗುತ್ತೆ ಅವ್ರಿಗೆ. ಮತ್ತು ಇದು ಇನ್ನೊಂದು ಸಾರಿ ಅನ್ನೋದು ಚೆಸ್ಸು. ಇದು ಮೋನೋಪೊಲಿ, ಅಂದರೆ ನಾವು ಚಿಕ್ಕಂದಿನಲ್ಲಿ ಕಾರ್ಡ್ಸ್ ಇಟ್ಕೊಂಡು ಬಿಸ್ನೆಸ್ ಗೇಮ್ ಆಡ್ತಾ ಇದ್ವಲ್ಲ ಅದೇ ರೀತಿ, ಬಟ್ ಇದು ಡಿಜಿಟಲ್ ವರ್ಷನ್ನು, ರಿಮೋಟ್ ಥರ ಕೊಟ್ಟಿರ್ತಾರೆ. ಸೊ ಅದರಲ್ಲೇ ಆಡೋದು. ಮತ್ತಿದು ರಮ್ಮಿ ಕಬ್ ಅಂತ, ಇದು ನಂಬರ್ಸ್ ಇರುತ್ತೆ. ಅದನ್ನು ಹೇಗೆ ಆಡೋದು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ನಾವು ಆಡ್ತಿದ್ದ ಥರ ಗೇಮ್ಸನ್ನು ಕೆಲವು ನಾನು ಹಳೆ ಕಾಲದ್ದು ಇಟ್ಕೊಂಡಿದ್ದೀನಿ, ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ. ಇದು ಹಿಪ್ಪೋ ಗೇಮ್ ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳ ಜೊತೆ ಆಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ದು ಕೆಲವು ನನ್ನ ಫ್ರೆಂಡ್ಸು ಗಿಫ್ಟ್ ಕೊಟ್ಟಿರೋದು ಇದೆ. ಅದು ಎಲ್ಲ ಸ್ವಲ್ಪ ಬಳಸಿಬಿಟ್ಟಿದ್ದಾನೆ. ನಾನು ಒಂದೊಂದಾಗೆ ಗೇಮು ಒಂದೊಂದು ವೀಡಿಯೋಲಿ ಪರಿಚಯ ಮಾಡ್ಕೊಡ್ತೀನಿ. ಇದು ರೀಸೆಂಟಾಗಿ ಅವ್ರ ಚಿಕ್ಕಪ್ಪ ತಗೊಟ್ಟಿದ್ದು ಫಾಸ್ಟೆಸ್ಟ್ ಫಿಂಗರ್ ಅಂತ. ಈ ಗೇಮು ನಾನು ನೆಕ್ಸ್ಟ್ ವೀಡಿಯೋಲಿ ಆಡಿ ತೋರಿಸ್ತೀನಿ. ನನ್ನ ಫೇವ್ರೇಟ್ ಗೇಮ್ ಈ ನಡುವೆ ಅದು. ಇಲ್ಲಿ ಹೌಸ್ ಇಟ್ಟಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಗ್ಯಾದರ್ ಆದಾಗ, ಏನಾದರೂ ಕಿಟ್ಟೀಸ್ ಆದಾಗ, ಇಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದಾಗ, ಇವನ್ ಫ್ರೆಂಡ್ಸ್ ಬರ್ಡೇಗೆ ಸೇರಿದಾಗ ನಾನು ಈ ಹೌಸಿನ ಬಳಸ್ತೀನಿ. ಸೊ ಹೌಸಿ ಗೇಮ್ ಟೈಮ್ ಪಾಸ್ ಆದಷ್ಟು ಯಾವ ಗೇಮು ಆಗಲ್ವಲ್ಲ. ಸೊ ಜಾಸ್ತಿ ಜನ ಇದ್ದಾಗ ಅದನ್ನು ಆಡ್ಕೋಬೋದು. ಈ ಗೇಮ್ಸ್ನೆಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಲೂ, ಆಮೇಲೆ ಹೇಗೆ ಆಡೋದು ಅಂತಲೂ ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಹೇಳ್ತೀನಿ. ಇದು ತುಂಬ ಚೆನ್ನಾಗಿದೆ, ಪೆವಿಲಿಯನ್ ಅಂತ. 10-in-1 ಅಂದರೆ ಒಂದೇ ಗೇಮಲ್ಲಿ 10 ಗೇಮ್ಸ್ ಇದೆ. ಈ ಥರ ಬೋರ್ಡ್ಸ್ ಸೆಪ್ರೇಟಾಗಿ ಕೊಟ್ಟಿರ್ತಾರೆ. ಇದನ್ನು ನಾನು ಫಿನಿಕ್ಸ್ ಮಾಲಲ್ಲಿ ತೊಗೊಂಡಿದ್ದು. ಸೊ ಅದ್ರ ಡೀಟೇಲ್ಸ್ ನಾನು ಹೇಳ್ದಂಗೆ ಕೊಡ್ತೀನಿ. ಸೊ ಇಷ್ಟು ಒಂದು ಅರ್ಧ ಗೇಮ್ಸ್ ಅಂತಲೇ ಹೇಳ್ಬೋದು ಕಲೆಕ್ಷನ್ಸು. ಈ ಪುಟಾಣಿ ಗೇಮ್ ನೋಡಿ, ಇದು 4-in-0 ಅಂತ. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ. ಇಲ್ಲಿ 2 ಮೆಂಬರ್ಸ್ ಆ ಕಡೆ ಈ ಕಡೆ ಕುತ್ಕೊತಾರೆ. ಆ್ಯಂಡ್ 2 ಕಲರ್ ಕಾಯಿನ್ಸ್ ಇರುತ್ತೆ. ಬೋರ್ಡ್ ಈ ಥರ ಸಿಕ್ಕಲ್ಸ್ಬೇಕು. ಒಬ್ಬರು ರೆಡ್ ಮತ್ತು ಇನ್ನೊಬ್ಬರು ಎಲ್ಲೋ ತೊಗೊಂಡಿರ್ತಾರೆ. ಒಂದ್ರ ಮೇಲೆ ಒಂದು ಕಾಯಿನು ಒಬ್ಬೊಬ್ಬರೇ ಆಲ್ಟರ್ನೇಟಾಗಿ ಹಾಕ್ತಾ ಹೋಗೋದು. 4 ಕಾಯಿನ್ಸು ಒಂದೇ ಕಲರ್ ಯಾರು ಹಾಕ್ತಾರೋ ಅವರು ಗೆದ್ದಂಗೆ. ಸೊ ನಾವು ಅವ್ರನ್ನ ಬ್ಲಾಕ್ ಮಾಡ್ಕೊಂಡು ಹೋಗೋದು. ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಈ ಥರ ಕಾಯಿನ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲೋ ಚೂಸ್ ಮಾಡಿರೋರು 4 ಒಂದ್ರ ಮೇಲೆ ಒಂದು ಹಾಕಿದ್ರು, ಸೊ ಅವ್ರು ಗೆದ್ದಂಗೆ ಈ ಥರ. ಸೊ ಮಧ್ಯಾಹ್ನ ಊಟನೂ ಸಿಂಪಲಾಗಿ ಮುಗಿಸ್ಕೊಂಡೆ. ಈವ್ನಿಂಗು ಮಗನು ಟ್ರಿಪ್ ಹೋಗ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಸೊ ಅವ್ನಿಗಿನ್ ಸ್ವಲ್ಪ ಶಾಪಿಂಗ್ ಬಾಕಿ ಇತ್ತು. ಅದಕ್ಕೆ ನಮ್ಮ ಮನೆ ಹತ್ರನೇ ಇರೋವಂಥ ಟ್ರೆಂಡ್ಸ್ಗೆ ನಾವೆಲ್ಲರೂ ರೆಡಿಯಾಗಿ ಹೋದ್ವಿ ಯಜಮಾನ್ರು ಬಂದ ಮೇಲೆ. ನಾನು ಯೂಶಲಿ ದಿಢೀರಂತ ಶಾಪಿಂಗ್ ಮಾಡಬೇಕು, ಇಲ್ಲ ಬರೋ ಹಬ್ಬಕ್ಕೆ ಆ ಥರ ಶಾಪಿಂಗ್ ಮಾಡಬೇಕು, ಅರ್ಜೆಂಟಾಗಿ ಎಲ್ಲೂ ಟೈಮ್ ಇಲ್ಲ ಹೋಗೋಕ್ಕೆ ಮಾಲ್ಗೆ ಅಂದರೆ ಈ ಥರ ಟ್ರೆಂಡ್ಸ್ಗೆ ಹೋಗ್ತೀನಿ. ಯೂಶಲಾಗಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಬಟ್ ನೆನ್ನೆ ತುಂಬ ಕ್ರೌಡ್ ಇತ್ತು.
ನಾನು ಎಂಟ್ರಾಗಿದ್ದ ತಕ್ಷಣ ಕ್ರೌಡ್ ನೋಡಿ ಅಂದ್ಕೊಂಡೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಹಂಗೆ ಅಂತ. ಸೊ ಫಸ್ಟೇ ನಾನು ಕಿಡ್ಸ್ ಸೆಕ್ಷನ್ಗೆ ಹೊಟ್ಟೋದೆ. ಏಕೆಂದರೆ ಹೋಗಿದ ತಕ್ಷಣ ಆದರೆ ಈ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ಟ್ರಯಲ್ಗೆ ಎಲ್ಲ ಕೋಆಪ್ರೇಟ್ ಮಾಡ್ತಾರೆ. ಅವ್ರದ್ದು ಶಾಪಿಂಗ್ ಮುಗಿದೋದ್ರೆ ಮತ್ತೆ ಯಜಮಾನ್ರವ್ರು ನೋಡ್ಕೊತಾ ಇದ್ರೆ ನಾನು ನಂದು ಟ್ರೈ ಮಾಡ್ಕೊಂಡು ಶಾಪ್ ಮಾಡ್ಕೋಬೋದು ಅಂತ ಫಸ್ಟೇ ಕಿಡ್ಸ್ ಸೆಕ್ಷನ್ಗೆ ಹೊಟ್ಟೋದೆ. ದೊಡ್ಡ ಮಗನಿಗೆ 10 ಇಯರ್ಸ್ ಈಗ. ಸೊ ಅವನ ಏಜ್ಗೆ ತುಂಬ ಕಲೆಕ್ಷನ್ಸ್ ಇರಲಿಲ್ಲ. ಒಂದು ಟೀ ಶರ್ಟ್ಸ್ ಬೇಕಾಗಿತ್ತು, ಒಂದು 3-4 ಪ್ಯಾಟ್ರನ್ಸ್ ಇತ್ತು ಅಷ್ಟೇ. ಡಿಸೈನ್ ಚೆನ್ನಾಗಿದ್ರೆ ಅವ್ನ ಸೈಜ್ ಇಲ್ಲ, ಅವ್ನ ಸೈಜ್ ಇದ್ದರೆ ಡಿಸೈನ್ ಚೆನ್ನಾಗಿಲ್ಲ, ಈ ಥರ ಆಯಿತು. ಸೊ ಹಂಗೂ ಹಿಂಗೂ ನೋಡಿ ಒಂದು 4-5 ಶರ್ಟು ಚೂಸ್ ಮಾಡಿ ಟ್ರಯಲ್ಗೆ ಎತ್ಕೊಳೋದೆ. ಬಟ್ ನನಗೇನು ಇಡಿಸ್ಲಿಲ್ಲ. ಮತ್ತು 2-3 ಶರ್ಟ್ ಮಾತ್ರನೇ ತೊಗೊಂಡಂಗೆ ಆಯಿತು. ಮತ್ತು ಹೆಂಗೋ ಹಬ್ಬ ಬರ್ತಿದೆ, ಚಿಕ್ಕ ಒಂದು ಬಟ್ಟೆ ಶಾಪ್ ಮಾಡ್ಕೊಂಡು ಬಿಡೋಣ ಅಂತ ಆ ಸೆಕ್ಷನ್ಗೂ ಹೋದೆ. ಉಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಶಾಪಿಂಗ್ ಬೇಕೇ ಬೇಕು ಎಲ್ಲರಿಗೂ. ಹೊಸ ಹಬ್ಬ, ಹೊಸ ಬಟ್ಟೆ ಹಾಕಲೇಬೇಕಲ್ವ. ಆ್ಯಂಡ್ ನಂದು ಬರ್ಡೇ ಇನ್ನೊಂದು ಸ್ವಲ್ಪ ದಿನ ಇದೆ, ಹಬ್ಬ ಇದೆ. ಆ್ಯಂಡ್ ರಿಲೇಟಿವ್ಸ್ದು ಫಂಕ್ಷನ್ಗಳು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ. ಸೊ ಶಾಪಿಂಗ್ ಮಾಡಬೇಕು. ಈ ನಡುವೆ ಎಲ್ಲ ಆನ್ಲೈನ್ ಶಾಪಿಂಗ್ ಆಗೋಯ್ತು ಅಂತ ಹಿಂಗೆ ಡೈರೆಕ್ಟಾಗಿ ಬಂದ್ವಿ. ಚಿಕ್ಕ ಮಗನಿಗೂ ಒಂದು 2-3 ಟ್ರೈ ಮಾಡಿ ಎತ್ಕೊಂಡೆ. ಫೈನಲಾಗೆ ಲೇಡೀಸ್ ಸೆಕ್ಷನ್ಗೂ ಬಂದೆ. ಕೆಲವು ನೋಡಿದೆ, ನನಗೇನು ಬೋರಿಂಗ್ ಕಲೆಕ್ಷನ್ಸ್ ಅಂತಲೇ ಅನ್ನಿಸ್ತು ಈ ಸಲ. ತುಂಬ ಗಾರ್ಮೆಂಟ್ಸ್ನ ನಾನು ಟ್ರೆಂಡ್ಸಿಂದ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಚೆನ್ನಾಗಿರೋವೂ ಸಿಕ್ಕಿದ್ದಾವೆ. ಈ ಸಲ ಯಾಕೋ ಕಲರ್ಸು ಬೋರಿಂಗ್ ಅನಿಸ್ತು, ಪ್ಯಾಟ್ರನ್ಸು ಅಷ್ಟೇನು ಇಡಿಸ್ಲಿಲ್ಲ. ನ್ಯೂ ಅರೈವಲ್ಸು ಏನು ನನಗೇನು ವಾವ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನೇನು ತೊಗೊಳ್ಳಿಲ್ಲ. ಒಂದು 2-3 ಲೆಗ್ಗಿನ್ಸ್ ತೊಗೊಂಡು ಈಚೆಗೆ ಬಂದುಬಿಟ್ವಿ. ಸೊ ಓಡಾಡಿದೆ, ಕೆಲವು ಟ್ರೈ ಕೂಡ ಮಾಡಿದೆ. ಏನೋ ನನಗೆ ತಗೋಬೇಕು ಅಂತ ಅನ್ನಿಸ್ಲಿಲ್ಲ. ಸರಿ, ಇನ್ನೂ ಟೈಮ್ ಇದೆಯಲ್ಲ, ಬೇರೆ ಔಟ್ಲೆಟ್ಸಲ್ಲಿ ನೋಡೋಣ ಅಂತಲೇ ಅಂದ್ಕೊಂಡೆ. ಸೊ ನನ್ನ ಮಗ ಓಡಾಡ್ಕೊಂಡು ಇದ್ದ, ಟೈಮ್ ಪಾಸ್ ಮಾಡ್ಕೊತಾ ಇದ್ದ. ಈ ಥರ ಓಪನ್ ಸ್ಪೇಸಲ್ಲಿ ಹೋದರೆ ಅವನಿಗೆ ಟೈಮ್ ಪಾಸ್ ಆಗುತ್ತೆ. ಹೊಟ್ಟೆಗೆ ಏನಾದರೂ ಬಿದ್ದುಬಿಟ್ಟಿದ್ರೆ ಆಡ್ಕೊಂಡಿರ್ತಾನೆ. ಸೊ ಆರಾಮಾಗೆ ನಾನು ಎಲ್ಲ ನೋಡಿಕೊಂಡು ಇದ್ದೆ. ನೋಡಿ, ಈ ಥರ ಸಿಂಪಲ್ ಟಾಪ್ಸು ಅವಾಸಾವು. ಇದು ಆನ್ಲೈನಲ್ಲೂ ನಿಮಗೆ ಸಿಗುತ್ತೆ, ಬಟ್ ಆನ್ಲೈನ್ದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ, ಕ್ಲಾತ್ ಅಂತಲೂ ಹೇಳ್ತಾರೆ. ಬಟ್ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಟ್ರಯಲ್ ಮಾಡಿ ಅಲ್ಲೇ ನಾವು ಫೈನಲೈಸ್ ಮಾಡಿ ತಗೋಬೋದು ಅಂತ ಈ ಥರ ಆಫ್ ಮಾಡ್ತೀನಿ. ಕೆಲವು ಏನು ಮಾಡೋಕ್ಕೂ ಆಗಲ್ಲ, ಆನ್ಲೈನಲ್ಲಿ ಪ್ಲೇಸ್ ಮಾಡಲೇಬೇಕು. ಮಿಂತ್ರಲ್ಲಿ ಯೂಶಲಾಗಿ ನಾನು ಶಾಪ್ ಮಾಡ್ತೀನಿ ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಈ ನಡುವೆ ನೋಡ್ಬೋದು ನೀವು, ಲಿಂಕ್ಸ್ ಎಲ್ಲನೂ ನಾನು ಹಾಕಿದ್ದೀನಿ. ಕೆಲವು ಔಟ್ಫಿಟ್ಸ್ಗೆ ಅದೇ ಆನ್ಲೈನ್ ಶಾಪಿಂಗ್ ಮಾಡಬೇಕು, ಕೆಲವು ಔಟ್ಫಿಟ್ಸ್ಗೆ ಡೈರೆಕ್ಟಾಗಿ ಶಾಪ್ ಔಟ್ಲೆಟ್ಗೆ ಹೋಗಿ ಶಾಪ್ ಮಾಡಬೇಕು. ಹಸ್ಬೆಂಡ್ ಬಿಲ್ಲಿಂಗ್ ಸೆಕ್ಷನ್ಗೆ ಹೋದರು. ಸರಿ, ನೈಲ್ ಪಾಲಿಶು ಅದು ಕಾಸ್ಮೆಟಿಕ್ಸು ನೋಡೋಣ ಅಂತ ಅಲ್ಲೇ ನೋಡ್ತಾ ಇದ್ದೆ. ಏನು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೆಲಸ ಪೆಂಡಿಂಗ್ ಉಳಿದ್ಬಿಡ್ತು. ಮಗನಿಗೆ ಶಾಪಿಂಗ್ ಆಯಿತು. ಸೊ ಅವ್ನ ಟ್ರಿಪ್ಪಿಗೆಲ್ಲ ಪ್ಯಾಕ್ ಮಾಡೋಕ್ಕೆ ಎಲ್ಲನೂ ಮನೆಗೆ ತಂದ್ಕೊಂಡಿದ್ದೀನಿ. ಯಾವ ರೀತಿ ಪ್ಯಾಕ್ ಮಾಡ್ತೀನಿ, ಏನೇನು ಕಳಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಲಿ ತೋರಿಸ್ತೀನಿ. ಅವ್ನು ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಿರೋದು. ಸೊ 10 ಡೇಸ್ ಟ್ರಿಪ್ಪು, ಎಲ್ಲ ನೀಟಾಗೆ ಪ್ಯಾಕ್ ಮಾಡಬೇಕು. ಸೊ ಬಿಲ್ಲಿಂಗ್ ಎಲ್ಲ ಆಯಿತು, ವಾಪಸ್ಸು ಮನೆಗೆ ಹೊರಟ್ವಿ. ಇಲ್ಲೇ ಒಂದು 8:45-9 ಗಂಟೆ ಆಗೋಗಿತ್ತು. ಸೊ ಮನೆಗೆ ಇನ್ನೇನು ಹೋಗಿ ಕುಕ್ ಮಾಡೋದು ಅಂತ ಹೋಗ್ತಾ ಇಡ್ಲಿ ಪಾರ್ಸಲ್ ತೊಗೊಂಡೊಟ್ಟೋದ್ವಿ. ಅಲ್ಲಿ KR-ಪುರಮಲ್ಲಿ ಬಂಡಿಯಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ, ಸಾಫ್ಟಾಗಿರುತ್ತೆ. ಸೊ ಅದೇ ಮೈ ಚೆನ್ನಾಗಿರಲಿಲ್ಲ ಅಂತ ಯಾವುದೂ ಸ್ಪೈಸಿ ಫುಡ್ ತಿನ್ನೋಕ್ಕೆ ಆಫ್ ಮಾಡಲಿಲ್ಲ, ಇಡ್ಲಿ ತೊಗೊಂಡು ಹೊಟ್ಟೋದ್ವಿ. ಸೊ ಇದಾಗಿತ್ತು ನಿನ್ನೆ ಕಂಪ್ಲೀಟ್ ವ್ಲಾಗ್.